ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ಮಗು, ನಿನ್ನ ಬದುಕಿನ ನೌಕೆಗೆ ಇಲ್ಲಿ ನೀನೇ ಅಂಬಿಗ. ಉಳಿದವರೆಲ್ಲ ನಂಬಿಸುವವರಿದ್ದಾರೆಯೇ ವಿನಃ ನಿನ್ನನ್ನು ದಡ ಸೇರಿಸುವವರಿಲ್ಲ. ಜೀವನದಲ್ಲಿ ಸಾವಿರಾರು ಸಮಸ್ಯೆಗಳು, ನೂರಾರು ಅವಮಾನ, ನಿಂದನೆಗಳು, ಮನದಲ್ಲಿ ಹಲವಾರು ಪ್ರಶ್ನೆಗಳು. ಎಲ್ಲದಕ್ಕೂ ಒಂದೇ ಉತ್ತರ: ನಂಬಿಕೆ. ನಿನ್ನ ಬೆನ್ನ ಹಿಂದೆ ಮಾತನಾಡುವವರಿಗೆ ನಿನ್ನ ಕಣ್ಣ ಮುಂದೆ ಅವರವರ ಕರ್ಮದ ಫಲವನ್ನು ನೀಡುವೆನು. ತಾಳ್ಮೆಯಿಂದಿರು. ಅಂದವರು ಅನುಭವಿಸುವರು, ಅಳಿಸಿದವರು ಅಳಿದು ಹೋಗುವವರು. ಇಲ್ಲಿ ಯಾರಿಗೂ ಅಂಜಿ ಹೆಜ್ಜೆಯ ನಡೆದಿರು. ಕಾಲೆಳೆಯುವವರು ಸಾವಿರಾರು, ಸೋತು ಧೈರ್ಯಗೆಡದಿರು. ಚುಚ್ಚುವ ಮುಳ್ಳುಗಳು ಸಾವಿರಾರು, ಒಂಟಿತನಕ್ಕೆ ಸದಾ ಸಿದ್ಧವಿರು. ಏಕೆಂದರೆ ಕಲ್ಮಶ ತುಂಬಿರುವ ಸಂಬಂಧಗಳು ಸಾವಿರಾರು. ಕಷ್ಟದ ದಿನಗಳು ಜೀವನ ಪೂರ್ತಿ ಇರುವುದಿಲ್ಲ. ಅವು ಬದುಕಿನ ಒಂದು ಅಧ್ಯಾಯದಂತೆ ಮುಗಿದು ಹೋಗುತ್ತವೆ. ಆದರೆ ಅದರಿಂದ ನೀನು ಬಹಳಷ್ಟು ಕಲಿಯುವೆ. ಬದುಕಿನಲ್ಲಿ ಬದಲಾವಣೆ ಬರಲೆಂದೇ ನಾನು ಹೀಗೆ ಮಾಡುತ್ತೇನೆ. ಕೆಲವೊಮ್ಮೆ ಕತ್ತೆಗಳನ್ನು ಕತ್ತೆಗಳಂತೆಯೇ ನೋಡು. ಇಲ್ಲವಾದರೆ ನೀನು ಅತಿಯಾಗಿ ನೀಡುವ ಗಮನದಿಂದ ಕತ್ತೆಗೂ ತಾನೇ ಸಿಂಹ ಎಂಬ ಭ್ರಮೆ ಬರಬಹುದು. ನಿನ್ನ ಜೊತೆ ಅಹಂಕಾರದಿಂದ ವರ್ತಿಸುವ ಜನರ ಅಹಂಕಾರಕ್ಕೆ ನಿನ್ನ ಉತ್ತರವು ದುರಹಂಕಾರದಿಂದಲೇ ಕೊಡಬೇಕೇ ಹೊರತು ಮಮಕಾರದಿಂದಲ್ಲ. ಏಕೆಂದರೆ ಕೆಲವೊಮ್ಮೆ ಅದು ನಿನ್ನ ಸ್ವಾಭಿಮಾನಕ್ಕೆ ಅನಿವಾರ್ಯವಾಗಿದೆ. ನೀನು ಜೀವನದಲ್ಲಿ ಕಲಿಯಬೇಕಾದ ಪಾಠ ಇಷ್ಟೇ: ಕೆಲವರ ಗುಣ ಏನೆಂದು ಅರ್ಥವಾದಾಗ ನಿನ್ನಲ್ಲಿ ನೀನೇ ಬದಲಾಗುವುದು ಉತ್ತಮ. ಅವರನ್ನು ಬದಲಾಯಿಸಲು ಹೋದರೆ ನಿನ್ನ ಸಮಯವೇ ವ್ಯರ್ಥವಾಗುವುದು. ಜೀವನದಲ್ಲಿ ಮರೆತು ಬಿಡು ಮರಳಿ ಬಾರದ ಕ್ಷಣಗಳನ್ನು. ತೊರೆದು ಬಿಡು ನಿನ್ನ ಬದುಕಿನಲ್ಲಿ ಇರುವ ಸುಳ್ಳು ಸಂಬಂಧಗಳನ್ನು. ನೀನು ಅಳುತ್ತಾ ಇದ್ದರೆ ನೋವುಗಳು ಹೆಚ್ಚುತ್ತಲೇ ಇರುತ್ತವೆ. ಬಂದ ನೋವುಗಳನ್ನೆಲ್ಲ ನಗುತ್ತಾ ಧೈರ್ಯದಿಂದ ಸ್ವೀಕರಿಸು. ನೆಮ್ಮದಿಯು ತಾನೇ ಹೆಚ್ಚುತ್ತದೆ. ನೀನು ನಂಬುವುದನ್ನಷ್ಟೇ ಕಲಿತಿರುವೆ, ಮೋಸ ಮಾಡುವುದನ್ನಲ್ಲ ಎಂದು ನನಗೆ ತಿಳಿದಿದೆ. ಏಕೆಂದರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನಿನ್ನ ಮನಸ್ಸು ತುಂಬಾ ಆಳವಾಗಿ ಅನುಭವಿಸಿದೆ. ನಿನಗೆ ಬದುಕು ತಾಳ್ಮೆಯನ್ನು ಕಲಿಸಿದರೆ ತಾಳ್ಮೆಯು ಕಾಯುವುದನ್ನು ಕಲಿಸುತ್ತದೆ. ಆ ನಿನ್ನ ತಾಳ್ಮೆಯಿಂದ ಕಾಯ್ದ ಸಮಯವು ನಿನಗೆ ನಿನ್ನವರು ಯಾರು ಎಂಬುದನ್ನು ಅರ್ಥ ಮಾಡಿಸುತ್ತದೆ. ಆಗ ಸಮಯವು ಏಕೆ ತಾಳ್ಮೆ ಮುಖ್ಯ ಎಂಬುದನ್ನು ನಿನಗೆ ಮನವರಿಕೆ ಮಾಡುತ್ತದೆ. ಯಾರ ಮನಸ್ಸಿನಲ್ಲಿ ಯಾವಾಗಲೂ ನಾನೇ ಸರಿ ಎನ್ನುವ ಭಾವನೆ ಇರುತ್ತದೆಯೋ ಆ ವ್ಯಕ್ತಿಗೆ ಎಂದು ತನ್ನ ತಪ್ಪಿನ ಬಗ್ಗೆ ಅರಿವಾಗುವುದಿಲ್ಲ. ಇಲ್ಲಿ ನಿನ್ನ ಅಭಿಪ್ರಾಯಗಳ ಮೂಲಕ ಯಾರನ್ನೋ ಬದಲಾಯಿಸಲು ಸಾಧ್ಯವಿಲ್ಲ. ಸ್ವಂತ ಅನುಭವವಾದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ. ನೀನು ಮಾತನಾಡುವ ಮೊದಲು ಮೌನವಾಗಿ ಕೇಳಿಸಿಕೊಳ್ಳುವುದನ್ನು ಕಲಿಯಬೇಕು. ಸೋಲೊಪ್ಪಿಕೊಳ್ಳುವ ಮೊದಲು ಮತ್ತೊಮ್ಮೆ ಪ್ರಯತ್ನಿಸಬೇಕೆಂಬುದನ್ನು ಕಲಿಯಬೇಕು. ಹಾಗೆಯೇ ಒಬ್ಬರ ಜೊತೆ ಸಂಬಂಧ ಬೆಳೆಸಿಕೊಳ್ಳುವ ಮುನ್ನ ಆ ಸಂಬಂಧವನ್ನು ಹೇಗೆ ನಿಭಾಯಿಸಬೇಕೆಂಬುದನ್ನು ಕಲಿ. ಹುಟ್ಟಿದ ಮೇಲೆ ಸಾವು ಖಚಿತ ಎಂದು ತಿಳಿದ ನಿನಗೆ ಮನಸಾರೆ ಬದುಕುವುದು ಹೇಗೆಂದು ತಿಳಿದಿರಬೇಕಲ್ಲವೇ? ನೀನು ಯಾವುದಕ್ಕಾಗಿ ಕಾಯುತ್ತಿರುವೆಯೋ ಆ ಸುದ್ದಿಯು ನೀನು ಅಂದುಕೊಂಡಿದ್ದಕ್ಕಿಂತಲೂ ಹತ್ತಿರದಲ್ಲಿಯೇ ಇದೆ. ಆತಂಕವು ನಿನ್ನ ಶಾಂತಿಯನ್ನು ಕದಡಲು ಬಿಡಬೇಡ. ಏಕೆಂದರೆ ನೀನು ಸರಿಯಾದ ದಾರಿಯಲ್ಲಿಯೇ ಇರುವೆ ಮತ್ತು ನಿನ್ನ ಉದ್ದೇಶಗಳು ಪರಿಶುದ್ಧವಾಗಿವೆ. ನಿನಗೆ ಹಾನಿ ಮಾಡುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುವುದಿಲ್ಲ. ಏಕೆಂದರೆ ನಿನ್ನ ಸುತ್ತಲಿನ ಪ್ರತಿಯೊಂದು ಪರಿಸ್ಥಿತಿ ಸವಾಲು ಮತ್ತು ಗುಪ್ತ ಹೋರಾಟಗಳನ್ನು ನಾನು ಗಮನಿಸಿದ್ದೇನೆ. ಶಾಂತವಾಗಿರು, ದಯೆಯಿಂದ ಇರು. ಇತರರ ವರ್ತನೆಗಾಗಿ ನಿನ್ನ ಒಳ್ಳೆಯತನವನ್ನು ಬಿಟ್ಟುಕೊಡಬೇಡ. ನಿನಗೆ ಇನ್ನೂ ಅರ್ಥವಾಗದ ರೀತಿಯಲ್ಲಿ ನಿನ್ನ ಪರವಾಗಿ ನಾನು ಎಲ್ಲವನ್ನೂ ನಿಶ್ಶಬ್ದವಾಗಿ ಸರಿಪಡಿಸುತ್ತೇನೆ. ನನ್ನ ಸಮಯದ ಮೇಲೆ ನಂಬಿಕೆ ಇರಲಿ, ಹೃದಯದಲ್ಲಿ ವಿಶ್ವಾಸವಿರಲಿ ಮತ್ತು ಭರವಸೆಯೊಂದಿಗೆ ಜೀವನವನ್ನು ಸಂಭ್ರಮಿಸು. ಏಕೆಂದರೆ ನಾನು ಯಾವಾಗಲೂ ನಿನಗೆ ದಾರಿ ತೋರಿಸುತ್ತಾ ನಿನ್ನನ್ನು ರಕ್ಷಿಸುವೆನು. ನೀನು ನನ್ನ ಹಾದಿಯಲ್ಲಿ ನಡೆಯುವಾಗ ನಿನ್ನನ್ನು ಮುರಿಯಲು ಬಂದ ಘಟನೆಗಳೇ ನಿನ್ನನ್ನು ಬಲಿಷ್ಠವಾಗಿ ರೂಪಿಸುತ್ತವೆ. ನಿನ್ನ ಪ್ರತಿಯೊಂದು ನೋವು ಒಂದು ಶಕ್ತಿಯಾಗುತ್ತವೆ. ನಿನಗೆ ಬಂದಿರುವ ಸಂಕಷ್ಟಗಳು ನಿನ್ನನ್ನು ಕುಗ್ಗಿಸುವ ಸೋಲುಗಳಲ್ಲ, ವಾಸ್ತವವಾಗಿ ನಿನ್ನ ಗೆಲುವಿನ ಮೆಟ್ಟಿಲುಗಳಿಗೆ ಮುನ್ನುಡಿಯಂತೆ. ನೀನು ನನಗೆ ಹತ್ತಿರವಾಗಿದ್ದಾಗ ನಿನ್ನ ಶತ್ರುಗಳ ಯಾವುದೇ ಕುತಂತ್ರವು ನಿನ್ನ ಮೇಲೆ ಪರಿಣಾಮ ಬೀರದು. ನನ್ನ ಆಶೀರ್ವಾದವು ನಿನ್ನನ್ನು ನಾಶ ಮಾಡಲು ಬಂದ ಆಯುಧಗಳನ್ನೇ ನಿನ್ನನ್ನು ಎತ್ತರಕ್ಕೆ ಬೆಳೆಸುವ ಅವಕಾಶಗಳಂತೆ ಬದಲಾಗುವವು. ನಿನ್ನ ಜೊತೆ ಇರುವುದು ನಾನು ಎನ್ನುವ ನಂಬಿಕೆ, ನಿನ್ನ ಪರಿಶ್ರಮ ಮತ್ತು ಪ್ರಾರ್ಥನೆ ಅಷ್ಟೇ. ಉಳಿದೆಲ್ಲವೂ ಅವಶ್ಯಕತೆ. ಚಿಂತಿಸಬೇಡ. ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಅನುಗ್ರಹ ನಿನ್ನ ಜೊತೆಯಲ್ಲಿಯೇ ಇರುವುದು. ನಿನ್ನ ಜೀವನದಿಂದ ಕಷ್ಟ, ದುರಾದೃಷ್ಟ, ರೋಗ ಮತ್ತು ಅಕಾಲ ಮರಣವನ್ನು ನಾನು ದೂರ ಮಾಡುತ್ತೇನೆ. ನೀನು ಅನುಭವಿಸಿದ ನೋವು, ಕಣ್ಣೀರು, ಭಯ ಇವೆಲ್ಲವೂ ನಿಧಾನವಾಗಿ ಮಾಯವಾಗುತ್ತವೆ. ನಾಳೆಯ ನಿನ್ನ ದಿನವು ಸಂತೋಷ ಮತ್ತು ಪ್ರೀತಿ, ಅಪಾರ ಆಶೀರ್ವಾದಗಳ ಜೊತೆಗೆ ಹೊಸ ಬೆಳಕಿನ ಪ್ರಕಾಶವನ್ನು ತರುತ್ತದೆ. ಭಯಬೇಡ, ಚಿಂತೆ ಬಿಡು. ನಾನು ಸದಾ ನಿನ್ನೊಂದಿಗೆ ಇದ್ದೇನೆ. ನನ್ನನ್ನು ನಂಬು. ನಿನ್ನ ಒಳ್ಳೆಯ ಗುಣವೇ ನಿನ್ನ ಗುರುತಾಗಲಿ. ಜಗತ್ತು ನಿನ್ನ ಮುಖವನ್ನಲ್ಲ, ಬದಲಾಗಿ ನಿನ್ನ ನಡೆ ಮತ್ತು ಗುಣವನ್ನು ನೆನಪಿಸಿಕೊಳ್ಳುತ್ತದೆ. ಬಲಿಷ್ಠ ವ್ಯಕ್ತಿತ್ವವು ಹಣದಿಂದಲ್ಲ, ಬದಲಾಗಿ ಸಂಸ್ಕಾರದಿಂದ ರೂಪುಗೊಳ್ಳುತ್ತದೆ.
ಪರಿಸ್ಥಿತಿಯು ಎಷ್ಟೇ ಕಷ್ಟವಿದ್ದರೂ ಸರಿಯಾದ ದಾರಿಯಲ್ಲಿಯೇ ನಡೆಯುವುದು ನಿಜವಾದ ಶಕ್ತಿ. ಗೆದ್ದಾಗ ಬೀಗದೆ, ಸೋತಾಗ ಕುಗ್ಗದೆ, ಎಲ್ಲರಿಗೂ ಸಮಾನ ಗೌರವ ನೀಡುವುದು ನಿನ್ನ ದೊಡ್ಡ ಗುಣ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ನಿನ್ನ ಮೇಲಿನ ನಂಬಿಕೆಯನ್ನು 100 ಪಟ್ಟು ಹೆಚ್ಚಿಸುತ್ತದೆ. ನಿನ್ನ ಮಾತುಗಳಿಗಿಂತ ನಿನ್ನ ಕಾರ್ಯಗಳು ಹೆಚ್ಚು ಪ್ರಭಾವಶಾಲಿಯಾಗಿರಲಿ. ಆಗ ಗೆಲುವು ನಿನ್ನನ್ನು ಹುಡುಕಿ ಬರುತ್ತದೆ. ನೀನು ಯಾರೊಂದಿಗೂ ವಾದ ಮಾಡದೆ ಗೆಲ್ಲಬೇಕು. ಅದು ನಿನ್ನ ಆಂತರಿಕ ಶಕ್ತಿಯ ಸಂಕೇತವಾಗಿದೆ. ನಾಲಿಗೆಗಿಂತ ವ್ಯಕ್ತಿತ್ವದ ಮೂಲಕ ಉತ್ತರಿಸುವುದು ಶ್ರೇಷ್ಠ. ಅದು ನಿನ್ನ ಆಂತರಿಕ ಶಕ್ತಿಯ ಸಂಕೇತವಾಗಿದೆ. ನಾಲಿಗೆಗಿಂತ ವ್ಯಕ್ತಿತ್ವದ ಮೂಲಕ ಉತ್ತರಿಸುವುದು ಶ್ರೇಷ್ಠ. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಮೌನವಾಗಿಯೇ ನಕ್ಕು ಬಿಡು. ಅದೇ ಅವರಿಗೆ ದೊಡ್ಡ ಶಿಕ್ಷೆ. ನಿಶಬ್ದವೇ ನಿನ್ನ ಆಯುಧ. ಸುಳ್ಳು ಹೇಳುವವರ ಮುಂದೆ ವಾದ ಮಾಡಬೇಡ. ಸಮಯವೇ ಸತ್ಯವನ್ನು ಹೊರಹಾಕುತ್ತದೆ. ಕಾಲವೇ ಎಲ್ಲವನ್ನು ನಿರ್ಧರಿಸಲಿ. ಎದುರಾಳಿ ಅಬ್ಬರಿಸಿದಾಗ ನೀನು ಶಾಂತವಾಗಿ ನೋಡು. ನಿನ್ನ ಮೌನ ಅವರ ಗರ್ವವನ್ನು ಅಡಗಿಸುತ್ತದೆ. ಬೆಂಕಿಯನ್ನು ನೀರೇ ಆರಿಸುವಂತೆ ನಿನ್ನನ್ನು ನೀನು ಸಾಬೀತುಪಡಿಸುವ ಅವಶ್ಯಕತೆ ನಿನಗಿಲ್ಲವೆಂದೆನಿಸಿದರೆ ನೀನು ನಿಜವಾಗಿಯೂ ಶಕ್ತಿಶಾಲಿಯಾಗುವೆ. ಓಂ ಸಾಯಿರಾಮ್.